ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಚಾನಲ್. ನೋಡಿ, ಇವತ್ತಿನ ರೆಸಿಪಿಲಿ ನಾನು ನೂಡಲ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗೂ ಕಾಣ್ತಿದೆ, ತುಂಬ ಟೇಸ್ಟಿಯಾಗಿದೆ. ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮನೇಲಿ ಮಾಡಿಕೊಂಡ್ರೆ ಮಕ್ಳಿಗೂ ಖುಷಿ ಪಡ್ತಾರೆ, ನಾವು ಕೂಡ ತೃಪ್ತಿಯಾಗಿ ತಿನ್ಬೋದು. ಹೊರಗಡೆ ತುಂಬ ಕಾಸ್ಟ್ಲಿ ಇದೆ, ಇದು ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ. ಬನ್ನಿ, ಇವತ್ತು ನಾನು ನೂಡಲ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ನೀರು ಕುದೀತೈತೆ. ನೋಡಿ, ಈ ಥರ ಪಾಕೆಟ್ ತೊಗೊಂಡಿದ್ದೀನಿ ನಾನು ನೂಡಲ್ಸ್ದು. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಈಗ ಅದರೊಳಗಡೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಟೇಸ್ಟ್ಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬಿಡಿ ಬಿಡಿಯಾಗಿ ಬರುತ್ತೆ. 15 ನಿಮಿಷ ಬೇಯಿಸ್ಕೋಬೇಕ್ರಿ ಇದನ್ನು. ನೋಡಿ, ಇವಾಗ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ ಜಾಲರಿಗೆ. ನೋಡಿ, ಇದನ್ನ ನೀರಲ್ಲಿ ಸ್ವಲ್ಪ ತೊಳ್ಕೊಳ್ಳೋಣ. ಈ ಥರ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಏಕೆಂದರೆ ಅದು ಗಂಜಿ ಅಂಶ ಎಲ್ಲ ಹೊಟ್ಟೋಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಲ್ಲ ನೋಪ್ಲಿ ಥರ ಆಗುತ್ತೆ. ಸ್ವಲ್ಪ ಈ ಥರ ನೀರಲ್ಲಿ ತೊಳ್ಕೊಳ್ಳೋದ್ರಿಂದ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಯಾವ್ಯಾವ ಐಟಮ್ ಬೇಕು ಇದನ್ನು ಮಾಡೋಕ್ಕೆ ಹೇಳ್ತೀನಿ. ಇದು ಎಲೆಕೋಸು ಉದ್ದುದ್ದ ಕಟ್ ಮಾಡಬೇಕಿತ್ತು, ನಮ್ಮ ಹುಡುಗರು ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಸಣ್ಣಕ್ಕೆ ಹಚ್ಚಿದ್ದಾರೆ. ಇದು ಕ್ಯಾಪ್ಸಿಕಮ್ಮು ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಇದನ್ನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇದು ಬೀನಿಸು, ಹುರುಳಿಕಾಯಿ, ಕ್ಯಾರೆಟು, ಆನಿಯನ್ನು 3 ತೊಗೊಂಡಿದ್ದೀನಿ. ಇದು ಪೊಟೊಟೊ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಹಸಿರುಮೆಣ್ಸಿಕಾಯಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಒಂದು 5-6. ಇದು ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜಿ ಗಾರ್ಲಿಕ್ ಪೇಸ್ಟು. ಟೊಮೊಟೊ ಕಿಚಪ್ ತೊಗೊಂಡಿದ್ದೀನಿ. ಸೋಯಾ ಸಾಸ್ ತೊಗೊಂಡಿದ್ದೀನಿ. ಮೊಯೋನೀಸ್ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಐಟಮ್ ಬೇಕು. ಬನ್ನಿ, ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ಈಗ ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಇದು ಕೆಂಪಗಾಗುವವರೆಗೆ ಹುರಿಯೋಣ. ನೀವು ಆ್ಯಕ್ಚುಲಿ ನಾನು ಬಟಾಣಿ ತೊಗೊಂಡಿಲ್ಲ, ನೀವು ಬೇಕು ಅಂದರೆ ಹಸಿ ಬಟಾಣಿ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ನಾನು ಎಲ್ಲ ಐಟಮ್ ತರಕಾರಿನೂ ತೊಗೊಂಡಿದ್ದೀನಿ. ಬನ್ನಿ, ಇವಾಗ ತರಕಾರಿಗಳು ಹಾಕ್ಕೊಳ್ಳೋಣ. ಈಗ ಪೊಟೊಟೊ ಹಾಕ್ಕೊಳ್ಳೋಣ. ಎಲ್ಲ ತರಕಾರಿನೂ ಮಿಕ್ಸ್ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಆಗಿದೆ. ತರಕಾರಿ ಎಲ್ಲ ಬೆಂದಿದೆ. ಲೈಟಾಗಿ 2 ಕಾಳು ನೀರು ಚುಮ್ಕಿಸಿದೆ ತರಕಾರಿ ಬೇಯೋಕ್ಕೆ. ಅತಿಯಾಗಿ ಬೇಯಿಸ್ಕೊಬಾರ್ದು ತರಕಾರಿನ. ಇವಾಗ ಸಾಸ್ಗಳು ಹಾಕ್ಕೊಳ್ಳೋಣ. ಮೊಯೋನೀಸ್ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಈಗ ಟೊಮೊಟೊ ಕಿಚಪ್ ಹಾಕ್ಕೊಳ್ಳೋಣ. ಇದು 1.5 ಸ್ಪೂನಷ್ಟು ಸೋಯಾ ಸಾಸು. ಈಗ ಮೊದಲು ಹಾಕಿದ್ದೆ ಬೇಯಿಸೋಕ್ಕೆ ಅಂತ. ಇದು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಸ್ವಲ್ಪ ಲೈಟಾಗಿ 10 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಎಲ್ಲ ಖಾರದ ಐಟಮ್ ಮೊದಲೇ ಹಾಕಿದ್ದೀನಿ, ಸ್ವಲ್ಪ ಖಾರ ಆಗೋದ್ರೆ ಕಷ್ಟ ಆಗುತ್ತೆ. ಈಗ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. 1/2 ಸ್ಪೂನ್ ಸಾಕು. ನೋಡಿ, ಅದಾಗಿದೆ. ನೂಡಲ್ಸ್ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ಹಾಕ್ಕೊಳ್ಳೋಣ ಇದರೊಳಗಡೆ. ನೋಡಿ, ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಗಾರ್ಲಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ಬನ್ನಿ, ಇವಾಗ ತಿಂದು ನೋಡೋಣ ಹೇಗಿದೆ ಅಂತ. ವಾವ್, ಸೂಪರಾಗಿದೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.